ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಮನಸ್ಸಿನ ಯಾವ ಗೊಂದಲಗಳನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಅನ್ನುವ ಕಾತುರತೆಯಿಂದ ಈ ವಿಡಿಯೋನ ನೋಡಲಿಕ್ಕೆ ನೀವು ಕಾಯ್ತಾ ಇದ್ದೀರಾ ಅನ್ನುವ ಎನರ್ಜಿ ಇಲ್ಲಿ ಮೊದಲಾಗಿ ಕಾಣಿಸ್ತಾ ಇದೆ. ನೀವು ನಂಬಿದ ಬಾಬಾರವರ ಆಶೀರ್ವಾದ ಹಾಗೆ ನೀವು ನಂಬಿದ ದೇವತೆಗಳ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಜೊತೆ ಬಲವಾಗಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಮೊದಲನೇದಾಗಿ. ಹಾಗಾದರೆ ಎಂದಿನಂತೆ ಈ ಒಂದು ರೀಡಿಂಗನ್ನು ನೋಡೋದಕ್ಕಿಂತ ಮೊದಲು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಹೊರಗೆ ಹಾಕ್ತಾ ಬಾಬಾರವರನ್ನು, ನೀವು ನಂಬಿದ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ರೀಡಿಂಗನ್ನು ನೋಡಲಿಕ್ಕೆ ಶುರು ಮಾಡಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ಮೊದಲನೇದಾಗಿ ಇಲ್ಲಿ ನಿಮ್ಮ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮನ್ನು ನೀವು ಈಗಿನಿಂದಲೇ ಬದಲಿಸಲು ಶುರು ಮಾಡಿದಿರ. ಈ ಬದಲಾವಣೆ ನಿಮ್ಮ ಬಟ್ಟೆ ಮೇಕಪ್ ಅಂತ ಅಲ್ಲ, ನೀವು ಯಾರ ಜೊತೆ ಎಷ್ಟು ಮಾತನಾಡಬೇಕು ಹಾಗೆ ಎಷ್ಟು ಬುದ್ಧಿವಂತಿಕೆಯಿಂದ ಅವರ ಜೊತೆ ಇದ್ದೀರಾ ಅನ್ನುವ ಒಂದು ಉತ್ತರವನ್ನು ಇಲ್ಲಿ ಕೊಡ್ತಾ ಇದೆ. ಬುದ್ಧಿವಂತಿಕೆಯಿಂದ ವ್ಯವಹರಿಸ್ತಾ ಇದ್ದೀರಾ ಅಂದ ತಕ್ಷಣ ನೀವು ಚಾಲಾಕಿ ಅಂತ ಅಲ್ಲ, ಯಾರು ನಿಮ್ಮನ್ನು ಅಷ್ಟು ಸುಲಭವಾಗಿ ಮೋಸಗೊಳಿಸಲು ಸಾಧ್ಯವಿಲ್ಲ. ಹಾಗೆ ನಿಮ್ಮನ್ನು ಯಾರೂ ಕೂಡ ಉಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕಂದರೆ ನೀವು ಯಾವಾಗ ಮಾತನಾಡಬೇಕು, ಯಾವಾಗ ಮಾತನಾಡಬಾರ್ದು, ಹಾಗೆ ಹೇಗಿರಬೇಕು, ಹೇಗೆ ವ್ಯವಹರಿಸಬೇಕು ಅನ್ನೋದನ್ನು ನೀವೀಗ ತುಂಬ ಚೆನ್ನಾಗಿ ಕಲ್ತಿದ್ದೀರಾ. ಹಾಗಂತ ಇಲ್ಲಿ ನಿಮಗೆ ಒಂದು ದುರ್ಬಲತೆಯ ಗುಣ ಕೂಡ ಇದೆ. ಬೇಗನೆ ನೀವು ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಬಿಡ್ತೀರಾ, ಪ್ರತಿಯೊಂದು ಮಾತಿಗೂ ಉತ್ತರ ಕೊಡ್ತೀರಾ. ಹಾಗೆ ಆ ಮಾತುಗಳನ್ನು ನಿಮ್ಮ ಹೃದಯಕ್ಕೆ ಅಂಟಿಸಿಕೊಂಡು ನೋವಿನಿಂದ ವ್ಯಥೆ ಪಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ನಾನು ಎಲ್ಲರಿಗೂ ಇಷ್ಟ ಆಗೋ ಥರ ಇರೋಣ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬದಲಾಯಿಸ್ಕೊಂಡು ಎಲ್ಲರ ದೃಷ್ಟಿಯಲ್ಲೂ ಒಳ್ಳೆಯರಾಗಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದೀರಾ. ಆದರೆ ಇದು ವಾಸ್ತವ ಸತ್ಯ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಇದು ಶುದ್ಧ ಸುಳ್ಳು. ಯಾಕಂದರೆ ಎಲ್ಲರ ಜೊತೆ ನಾವು ತುಂಬ ಚೆನ್ನಾಗಿದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮಲ್ಲಿರುವ ಒಂದು ಸಣ್ಣ ದುರ್ಬಲತೆಯನ್ನು ಎತ್ತಿ ಹಿಡಿದು ತೋರಿಸುವಂಥ ಜನರೇ, ಸಂಬಂಧಗಳೇ, ವ್ಯಕ್ತಿಗಳೇ ನಿಮಗೆ ಎದುರಾಗಿದ್ದಾರೆ ಹೊರತು ನೀವು ಎಷ್ಟೇ ಶ್ರಮಪಟ್ಟು ಏನೇ ಮಾಡಿದರೂ ಕೂಡ ಅದು ಒಳ್ಳೆಯದಿದೆ ಅನ್ನೋ ರೀತಿಯಲ್ಲಿ ಒಪ್ಕೊಂಡವರು ತುಂಬ ಕಡಿಮೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕಾಣಿಸ್ತಾ ಇದೆ. ಇದರಿಂದ ನಿಮ್ಮ ಹೃದಯಕ್ಕೆ ನೋವಾಗಿದೆ. ಹಾಗಾಗಿ ಎಲ್ಲರಿಗೂ ಎಲ್ಲ ವಿಚಾರಕ್ಕೂ ಒಳ್ಳೆಯದನ್ನೇ ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡುವ ಅಭ್ಯಾಸವನ್ನು ಬಿಟ್ಟುಬಿಡಿ. ನಿಮ್ಮ ಒಂದು ಗೌರವ, ನಿಮ್ಮ ಒಂದು ಸ್ವಯಂ ಪ್ರತಿಷ್ಠೆ ಹಾಗೆ ಸ್ವಾಭಿಮಾನಕ್ಕೆ ಅನುಗುಣವಾಗಿ ಸ್ವಲ್ಪನಾದರೂ ನೀವು ಬದಲಾವಣೆಯನ್ನು ಕಂಡುಕೊಂಡಾಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ಸುತ್ತ ಇರುವರ ವರ್ತನೆಯಲ್ಲಿ ಬದಲಾವಣೆಯನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಯಾರೋ ನಿಮ್ಮನ್ನು ನಿಂದಿಸಿದ್ರು, ಅವಮಾನಿಸಿದ್ರು ನೀವು ಅಳ್ತೀರಾ. ಯಾರೋ ನಿಮ್ಮ ಬಗ್ಗೆ ಏನೋ ಅಂದ್ರು, ಮಾತನಾಡಿಕೊಂಡ್ರು ಅಂದ ತಕ್ಷಣ ನೀವು ಅವರ ವಿರುದ್ಧ ಜಗಳಕ್ಕೆ ನಿಲ್ತೀರಾ. ಕೆಲವೊಂದು ಸಾರಿ ಅನಿವಾರ್ಯವಾಗಿ ಯಾವುದೋ ಒಂದು ಸಂಬಂಧಗಳಾಗಿರ್ಬೋದು, ಯಾರೋ ಆಗಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿದಾಗ ಕೂಡ ಅನಿವಾರ್ಯವಾಗಿ ನೀವು ಅವ್ರ ಹಿಂದೆ ಹೋಗಿದ್ದೀರಾ. ಇಲ್ಲಿ ಬಾಬಾರವರಿಂದ ಒಂದು ಉಪದೇಶ ಸಿಗ್ತಾ ಇದೆ, ಇದನ್ನು ಇಲ್ಲಿಗೆ ಇವತ್ತಿಗೆ ನಿಲ್ಲಿಸಬೇಕು. ಹಾಗೆ ನೀವೊಂದು ಕಲ್ಲಾಗಬೇಕು. ಎಂತಹ ಕಲ್ಲು ಅಂದರೆ, ನೀವೊಂದು ಶಿಲೆಯಾಗುವಂಥ ಪ್ರವೃತ್ತಿಯನ್ನು ಹೊಂದಿ, ಉದ್ದೇಶವನ್ನು ಹೊಂದಿ ಗಟ್ಟಿ ಮನಸ್ಸಿನ ಕಲ್ಲಾಗಬೇಕು. ಯಾರದ್ದೇ ಅವಮಾನ ಆಗಿರ್ಬೋದು, ನಿಂದನೆ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಕಲ್ಲಿನ ಮೇಲೆ ಏನೂ ಪ್ರಭಾವ ಬೀರಬಾರ್ದು. ಆ ರೀತಿಯಾಗಿ ಕಲ್ಲಿನ ಮನಸ್ಸನ್ನು ನೀವು ಹೊಂದಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ರೀತಿಯಾಗಿ ನೀವು ಮೌನವಾಗಿ ನಿಮ್ಮ ಉದ್ದೇಶದ ಕಡೆ, ಗುರಿಯ ಕಡೆ ನೀವು ಯಾವಾಗ ಗಮನ ಹರಿಸ್ತೀರೋ, ಇನ್ನೊಬ್ಬರು ನಿಮ್ಮನ್ನು ರಿಮೋಟ್ ಕಂಟ್ರೋಲ್ ಹಿಡ್ಕೊಂಡು ಆಟ ಆಡಿಸೋದನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. ಇಲ್ಲಿ ನಿಮ್ಮೊಳಗಿನ ಉರಿಯುವ ಇಚ್ಛೆ ಈಗ ಭೌತಿಕ ರೂಪ ಪಡೆಯಲು ಸಿದ್ಧವಾಗಿದೆ. ನೀವು ಮಾಡಿದ ಶ್ರಮ, ತ್ಯಾಗ ಹಾಗೂ ಸಹನೆ ಇವುಗಳ ಫಲ ಈಗ ಕಾಣಿಸಿಕೊಳ್ಳುವ ಹಂತದಲ್ಲಿದೆ. ಹಾಗಾಗಿ ನೀವು ನಿಮ್ಮನ್ನು ಸಂಭಾಳಿಸಿಕೊಳ್ಳುವ ಸಮಯ ಬಂದಿದೆ. ಅನವಶ್ಯಕ ವಿಚಾರಗಳಿಗಾಗಿರ್ಬೋದು, ಅಂಥ ಜನರ ಮಾತಿಗಾಗಿರ್ಬೋದು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ನೀವು ನಿಮ್ಮ ಯೋಜನೆಯ ಪ್ರಕಾರ ಒಂದು ಮಹತ್ತರವಾದ ಜೀವನಕ್ಕೆ ಸಾಕ್ಷಿಯಾಗಲಿದ್ದೀರಾ. ಹಾಗಾಗಿ ನೀವು ಇಂಥ ಅಲ್ಪ ಜನರ ಸಂಘವನ್ನು ಬಿಡಲೇಬೇಕಾಗತ್ತೆ. ಅಂಥ ಉದ್ದೇಶಗಳನ್ನು ಇಗ್ನೋರ್ ಮಾಡಿ ನೀವು ಮುಂದೆ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾರವರಿಂದ ಒಂದು ಸಂದೇಶ ಸಿಗ್ತಾ ಇದೆ. ಈ ರೀತಿಯಾಗಿ ಒಂದು ಹಳೆಯ ಕರ್ಮದ ಸಾಲವನ್ನು ನೀವು ತೀರಿಸ್ಕೊಳ್ಬೇಕು, ಮುಕ್ತಾಯ ಮಾಡಬೇಕು. ನೀವು ಹಿಂದೆ ಸಹಿಸಿಕೊಂಡ ನೋವುಗಳು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಕೊಟ್ಟದ್ದು ಮರಳಿ ಬಂದೇ ಬರುತ್ತೆ ಎಂಬ ನಿಯಮ ಈಗ ಕಾರ್ಯನಿರ್ವಹಿಸ್ತಾ ಇದೆ. ಕರ್ಮದ ಚಕ್ರ ಮುಕ್ತಾಯವಾಗಿ ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾರಿಂದ ನಿಮಗೆ ಅನ್ಯಾಯ ಆಗಿದೆಯಲ್ಲ, ನ್ಯಾಯ ನಿಮ್ಮ ಪರವಾಗಿ ನಿಶ್ಶಬ್ದವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಖಚಿತ. ಸ್ಥಿರ ಆದಾಯ ಅಥವಾ ಹೊಸ ಅವಕಾಶ ಇನ್ನು 15 ದಿನದ ಒಳಗೆ ನಿಮ್ಮನ್ನು ಅರಸಿ ಬರುತ್ತೆ. ಹಾಗೆ ಸ್ವಂತ ಶಕ್ತಿಯ ಮೇಲೆ ನಿಂತು ಸಾಧಿಸುವ ಕಾಲ ಕೂಡ ಇದಾಗಿದೆ. ಹಣಕಾಸಿನಲ್ಲಿ ಜಾಗರೂಕ ನಿರ್ಧಾರಗಳನ್ನು ನೀವು ತಗೊಂಡ್ರೆ ಯಶಸ್ಸು ನಿಮ್ಮದಾಗತ್ತೆ. ಹಾಗಾಗಿ ಸ್ವಲ್ಪ ಯೋಚಿಸಿ ತೀರ್ಮಾನವನ್ನು ತಗೊಳ್ಳಿ.
ಸಂಬಂಧ ಮತ್ತು ಆತ್ಮ ಸಂಬಂಧದ ನಡುವಿನ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸ್ಪಷ್ಟತೆ ಸಿಗ್ತಾ ಇದೆ. ಕಾರ್ಮಿಕ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತೆ. ಹಾಗೆ ವಿಷಕಾರಿ ಬಂಧನಗಳಿಂದ ಮುಕ್ತಿಯನ್ನು ನೀವು ಪಡೆದುಕೊಳ್ತೀರಾ. ಆತ್ಮಕ್ಕೆ ಶಾಂತಿ ಕೊಡುವ ಸಂಬಂಧಗಳು ಮಾತ್ರ ಉಳಿತವೆ. ಟಾಕ್ಸಿಕ್ ವಿಚಾರಗಳನ್ನು ಹೊಂದಿದ ಸಂಬಂಧಗಳು ನಿಮ್ಮಿಂದ ದೂರ ಹೋಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕಾಣಿಸ್ತದೆ. ನೀವು ಬಿತ್ತಿದ ಪ್ರತಿಯೊಂದು ಬೀಜವು ಈಗ ಫಲ ಕೊಡಲಿದೆ. ನಿಮ್ಮ ಶಕ್ತಿ ಶುದ್ಧವಾಗಿದೆ. ನಿಮ್ಮ ಉದ್ದೇಶ ಸತ್ಯವಾಗಿದೆ. ನೀವು ನಂಬಿದ ದೈವಿಕ ಶಕ್ತಿಯ ಅಗ್ನಿ ನಿಮ್ಮ ಮಾರ್ಗವನ್ನು ಬೆಳಗಿಸ್ತಾ ಇದೆ. ಕತ್ತಲೆಯನ್ನು ದೂರ ಮಾಡ್ತಾ ಇದೆ. ಅದೇ ರೀತಿ ನೀವು ನಂಬುತ್ತಾ ಇದ್ದೀರಾ. ಆ ನಂಬಿಕೆ ಖಂಡಿತವಾಗಿ ವಿಶ್ವಾಸವಾಗಿ ಆದಷ್ಟು ಬೇಗನೆ ಬದಲಾಗ್ತಾ ಇದೆ. ಯಾವ ದೇವರಿನ ಒಂದು ಹೆಸರಲ್ಲಿ ನೀವು ದಾನ ಧರ್ಮ ಸೇವೆಯನ್ನು ಮಾಡಿದಾರ ಆ ಗುರುಗಳು ಮತ್ತು ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಮೇಲೆ ಈಗ ಕೃಪೆಯ ಮಳೆಯನ್ನು ಸುರಿತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ. ಅತಿರೇಕಕ್ಕೆ ಕೆಲವು ಸಮಸ್ಯೆಗಳು ಹೋಗ್ತಾ ಇದ್ದಾವೆ ಅಂದರೆ ಆ ವಿಚಾರಗಳು ಕೊನೆಗೊಳ್ಳುತ್ತವೆ. ಅವುಗಳ ಅಂತ್ಯ ಸಮಯ ಬಂದಿದೆ. ನೀವು ಯಾವ ವಿಚಾರದಲ್ಲಿ ಒಂಟಿಯಾಗಿದ್ದೀರಾ, ನಾನು ಒಬ್ಬನೇ ಹೋರಾಡಬೇಕಾ ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ, ಹೋರಾಡಬೇಕಾದ ಅವಶ್ಯಕತೆ ಇಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳ ಸಹಾಯ ನಿಮಗೆ ಸಿಗುತ್ತೆ. ಇದು ಗುರುವಿನ ಆಶೀರ್ವಾದ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮತ್ತು ಶಿಸ್ತಿನಿಂದ ನೀವು ಮುಂದುವರಿಸ್ಕೊಂಡು ಹೋಗಬೇಕು. ಫಲವನ್ನು ಭಗವಂತನ ವಿಚಾರಕ್ಕೆ ಬಿಟ್ಬಿಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ. ಇತರರ ಸಲಹೆ ಮತ್ತು ಸಹಕಾರವನ್ನು ಸ್ವೀಕರಿಸಿ. ಈ ಸಮಯದಲ್ಲಿ ಯಾರು ಬಂದು ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ ಅಂದರೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸ್ವೀಕರಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಹೊಸದನ್ನು ಕಲಿಯಲು ಇದು ಅತ್ಯುತ್ತಮವಾದ ಸಮಯವಾಗಿದೆ. ಹಾಗಾಗಿ ಹೊಸ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅಲ್ಲಿ ಏರಿಳಿತ ಉಂಟಾಗ್ಬೋದು, ಆದರೆ ಅನುಭವ ಸಿಗುತ್ತೆ. ಒಂದು ಪಾಠದ ಮೂಲಕ ನೀವು ಪರಿವರ್ತನೆಗೊಳ್ಳಲಿಕ್ಕೆ ಇಲ್ಲ ಉತ್ತಮವಾದದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಸ್ಪಷ್ಟತೆ ನಿಮಗೆ ಸಿಗ್ತವೆ. ಸಣ್ಣ ಪ್ರಯತ್ನವೂ ಕೂಡ ಮುಂದೆ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತೆ. ಹಾಗಾಗಿ ನೀವು ಯಾವ ರೀತಿಯಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಲ್ಲ, ಅದರಲ್ಲಿ ಗುರುವಿನ ಆಶೀರ್ವಾದ ತುಂಬ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ಪ್ರತಿಕ್ರಿಯೆ ಮೇಲೆ ನಂಬಿಕೆ ಇಡ್ತಾ ಹೋಗಿ. ಯಾರೋ ಒಬ್ಬರು ನಿಮಗೆ ಸಹಾಯ ಮಾಡ್ತಾರೆ ಆ ಕೆಲಸದಲ್ಲಿ ಅಂದರೆ ಖಂಡಿತವಾಗಿ ಅವರ ಸಹಾಯವನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಹಿರಿಯರು ಅಥವಾ ಪರಿಣಿತರು ನಿಮ್ಮ ಶ್ರಮವನ್ನು ಗಮನಿಸ್ತಾ ಇದ್ದಾರೆ, ಅದನ್ನು ಮರಿಬೇಡಿ. ಪ್ರಾಜೆಕ್ಟ್ ಅಥವಾ ಕೆಲಸದಿಂದ ಗೌರವ ಮತ್ತು ಹೆಸರು, ಹೊಸ ಜವಾಬ್ದಾರಿ ಅಥವಾ ಅವಕಾಶ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತಾ ಇದೆ. ಹಿಂದೆ ಕಲಿತ ಪಾಠಗಳು ಈಗ ನಿಮಗೆ ಬಲವನ್ನು ಕೊಡ್ತಾ ಇದ್ದಾವೆ. ಕರ್ಮಫಲ ಶಾಶ್ವತ ಮತ್ತು ಸ್ಥಿರವಾಗಿ ದೊರೆಯುತ್ತೆ. ಅದರ ಮೇಲೆ ನಂಬಿಕೆ ಇಡಿ. ಖಂಡಿತವಾಗಿ ಹಿಂದಿನ ಶ್ರಮದ ಫಲ ಈಗ ನಿಧಾನವಾಗಿ ಹೊರಹೊಮ್ಮುತ್ತದೆ. ಕೆಲವರ ಸಹಾಯ ಸಿಗ್ಬೋದು, ಮಾರ್ಗದರ್ಶನ ಸಿಗ್ಬೋದು. ಹಾಗೆ ನಿಮ್ಮಲ್ಲೇ ಒಂದು ಬಲ ಬಂದು ನೀವು ಮುಂದೆ ಹೋಗ್ತೀರಾ. ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲ. ಸರಿಯಾದವರು ನಿಮ್ಮನ್ನು ಗುರುತಿಸ್ತಾರೆ. ನೀವು ಕಟ್ಟುತ್ತಿರುವ ಭವಿಷ್ಯ ದೀರ್ಘಕಾಲವಾಗಿ ಉಳಿಯುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದು ಯಾರ ವಿಚಾರದಲ್ಲೇ ಆಗಿರ್ಬೋದು. ಕೆಲಸ ಆರಂಭಿಸುವ ಮೊದಲು ಮನಸ್ಸಿನಲ್ಲಿ ಹೇಳಿ, ನನ್ನ ಪ್ರತಿಭೆ ಮತ್ತು ಸಹಕಾರ ನನ್ನ ಯಶಸ್ಸನ್ನು ನಿರ್ಮಿಸ್ತಾ ಇದೆ. ಇದಕ್ಕೆ ಭಗವಂತನ ಅನುಗ್ರಹ ಆಶೀರ್ವಾದ ಸಹಕಾರ ಹಂತ ಹಂತವಾಗಿ ನನಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಕೃತಜ್ಞತಾ ಭಾವವನ್ನು ಹೊಂದಿದಾಗ ಖಂಡಿತವಾಗಿ ಅದೇ ರೀತಿ ಪ್ರಕೃತಿ ಆಗಿರ್ಬೋದು, ಬ್ರಹ್ಮಾಂಡ ಆಗಿರ್ಬೋದು, ನೀವು ನಂಬಿದ ಗುರು ದೈವಶಕ್ತಿಗಳು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತವೆ. ನಿಮ್ಮನ್ನು ಹೀಲ್ ಮಾಡೋದ್ರ ಜೊತೆಗೆ ಕೆಲವೊಂದು ಅದ್ಭುತವಾದ ದಾರಿಯನ್ನು ನಿಮ್ಮ ಎದುರಿಗೆ ತೆರೆದುಕೊಳ್ಳುವಂತೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕಾಣಿಸ್ತಾ ಇದೆ. ಹಳೆಯದನ್ನು ಬಿಟ್ಟು ಹೊಸದನ್ನು ಕಲಿತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಈಗ ಒಂದು ದೊಡ್ಡ ಶಕ್ತಿಯ ಬದಲಾವಣೆ ನಡೀತಾ ಇದೆ. ಹಳೆಯ ನಂಬಿಕೆಗಳು, ಹಳೆಯ ನೋವುಗಳು ನಿಮ್ಮ ಕಂಪನವನ್ನು, ವೈಬ್ರೇಷನನ್ನು ಕಡಿಮೆ ಮಾಡ್ತಾ ಇದ್ವು. ಆದರೆ ಈಗ ಇಲ್ಲಿ ನಿಮಗೆ ಗುರುವಿನ ಆಶೀರ್ವಾದ ಬಲ ಸಿಗ್ತಾ ಇರೋದ್ರಿಂದ ಮಾರ್ಗದರ್ಶನ ರಕ್ಷಣೆಯ ಮೂಲಕ ನಿಮ್ಮ ಎನರ್ಜಿ ನಿಮ್ಮ ಸುತ್ತ ಹೊಸ ಸಾಧ್ಯತೆಗಳ ಪ್ಯಾಲೆಟ್ ತೆರೀತಾ ಇದೆ. ಈಗಿನ ನಿಮ್ಮ ಚಿಂತನೆಯೇ ನಿಮ್ಮ ವಾಸ್ತವ ಬದುಕು. ಈಗ ನೀವು ಯಾವುದಕ್ಕೆ ಗಮನ ಕೊಡ್ತಾ ಇದ್ದೀರೋ ಅದೇ ವಿಸ್ತಾರಗೊಳ್ಳುತ್ತೆ. ಹಳೆಯ ಭಯಗಳನ್ನು ಬಿಡ್ತಾ ಇದ್ದಂತೆ ಹೊಸ ದಾರಿಗಳು ತಾನಾಗೆ ತೆರೆದುಕೊಳ್ತಾ ಇದ್ದಾವೆ. ಇದರ ಅನುಭವ ನಿಮ್ಗೆ ಆಗ್ತಾ ಇದೆ. ನಿಮ್ಮ ಎನರ್ಜಿ ಈಗ ರೀಸೆಟ್ ಆಗ್ತಾ ಇರೋದ್ರಿಂದ ಒಂದು ಸಣ್ಣ ದೃಢವಾದ ಆಲೋಚನೆ, ಧೈರ್ಯದ ಆಲೋಚನೆ ದೊಡ್ಡ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಕೊರತೆಯ ಯೋಚನೆಯನ್ನು ಬಿಟ್ಬಿಡಿ. ನನಗೆ ಸಾಧ್ಯ ಎಂಬ ಭಾವನೆಯನ್ನು ಬೆಳೆಸ್ಕೊಳ್ಳಿ. ಫಲದ ಬಗ್ಗೆ ಅಂಟಿಕೆಯ ವಿಚಾರವನ್ನು ಬಿಟ್ಟುಬಿಡಿ. ಅದು ನಿಮ್ಗೆ ಸಿಗಲೇಬೇಕು ಅಂತೇಳಿ ಪ್ರಕ್ರಿಯೆ ಮೇಲೆ ನಂಬಿಕೆ ಇಡ್ತಾ ಹೋಗಿ. ಅಂದರೆ ಕೃತಜ್ಞತೆ ನಿಮ್ಮ ಶಕ್ತಿಶಾಲಿಯಾದ ಮ್ಯಾಗ್ನೆಟ್ ಆಗಿದೆ. ಅದನ್ನು ನೀವು ಜೀವನದಲ್ಲಿ ಯಾವತ್ತಿಗೂ ಮರಿಬಾರ್ದು. ಏನು ಸಿಕ್ಕಿದೆಯೋ ಅದರ ಒಂದು ಕೃತಜ್ಞತಾ ಭಾವಕ್ಕೆ ನೀವು ಶರಣಾದರೆ ಖಂಡಿತವಾಗಿ ಆ ಕೃತಜ್ಞತೆ ಅನ್ನೋದು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಬ್ಲೆಸ್ಸಿಂಗನ್ನು ತುಂಬಿಸುತ್ತೆ. ಕೆಲವೊಂದು ವಿಚಾರಗಳಿಂದ ಈಗಾಗಲೇ ತುಂಬ ಪಾಠ ಕಲ್ತಿದ್ದೀರಾ. ಅದೇ ನೋವು ಮತ್ತೆ ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಕೂಡ ಮರುಕಳಿಸದಂತೆ ಕೆಲವು ಪಾಠಗಳಲ್ಲಿ ನೀವು ತಿರುವನ್ನು ತಗೊಂಡಿದ್ದೀರಾ. ಖಂಡಿತ ಇದು ಒಳ್ಳೆಯ ತೀರ್ಮಾನ. ಇದು ಕರ್ಮ ಕಲಿಸುವ ಪಾಠವಾಗಿದೆ, ಅದು ಶಿಕ್ಷೆ ಆಗಿರಲಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ. ಕರ್ಮದ ಚಕ್ರ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗ ಹೊಸ ಆತ್ಮದ ಪಥ ಶುರುವಾಗಿದೆ ನಿಮ್ಮ ಜೀವನದಲ್ಲಿ.
ನಿಮ್ಮ ಪ್ರೇಮದ ಜೀವನದಲ್ಲಾಗಿರ್ಬೋದು, ಇಲ್ಲ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಒಂದು ಸ್ಥಿರತೆ ಬೇಕು ಮತ್ತು ಗೌರವ ಬೇಕಾಗಿರುವ ಹಂತ ಬಂದಿದೆ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಅದಕ್ಕೆ ತಕ್ಕ ಹಾಗೆ ಗೌರವಿಸಬೇಕು. ಹಾಗೆ ನಿಮ್ಮ ಮಾತುಗಳ ಬಗ್ಗೆ ಒಂದು ಸ್ಪಷ್ಟತೆ ಇರಬೇಕು. ಆ ಮಾತುಗಳನ್ನು ಇಬ್ಬರೂ ಕೂಡ ಸ್ಪಷ್ಟವಾಗಿ ಹಂಚಿಕೊಳ್ಳಬೇಕು. ಆಗ ಅಲ್ಲಿ ಒಂದು ತಾತ್ಕಾಲಿಕ ಆಕರ್ಷಣೆಗಿಂತ ದೀರ್ಘಕಾಲದ ಭದ್ರತೆ ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾಯಿದೆ. ಹಾಗಾಗಿ ಇಲ್ಲಿ ಮೂರನೇ ವ್ಯಕ್ತಿಯಿಂದ ಹಾಳಾದ ಸಂಬಂಧಕ್ಕೆ ಕೆಲವೊಂದು ಸಾರಿ ನೀವೇ ಸ್ಪಷ್ಟತೆ ನೀಡಿ ಕುಳಿತು ಮಾತನಾಡಿಕೊಂಡು ಸರಿ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಆದರೆ ನಿಮ್ಮನ್ನು ಬಿಟ್ಟು ಹೋದವರು ಈಗ ನಿಮ್ಮ ಬಳಿ ಮರಳಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಆದರೂ ಕೂಡ ಕೆಲವು ಅಡೆತಡೆಗಳು ಕಾಣಿಸ್ತಾ ಇದ್ದಾವೆ. ಇಲ್ಲ, ಅವ್ರ ಮನಸ್ಸಲ್ಲಿ ಒಂದು ಈಗೋ ಇರ್ಬೋದು, ನಾನು ಯಾಕೆ ಹೋಗಲಿ, ಅವರಿಂದ ತಪ್ಪಾಗಿರೋದು, ಅವರೇ ಬರಲಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದ್ರೂ ಕೂಡ ಒಳಗಿಂದೊಳಗೆ ಅವರಿಗೆ ನಿಮ್ಮ ಬಗ್ಗೆ ಗೌರವ, ಬೆಲೆ, ಕಾಳಜಿ, ಪ್ರೀತಿ ಹೆಚ್ಚಾಗಿದೆ. ನಿಮ್ಮ ಪ್ರೀತಿ, ಗೌರವ ನೀವೇನು ಕೊಟ್ಟಿದ್ರಲ್ಲ ಹಿಂದೆ, ಅದನ್ನು ಈಗ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆ ಒಂಟಿತನದಲ್ಲಾಗಿರ್ಬೋದು, ಇಲ್ಲ ಯಾರದ್ದೋ ಜೊತೆಗಿದ್ದು ಅವ್ರಿಗೀಗ ನಿಮ್ಮ ನೆನಪು ತುಂಬ ಕಾಡ್ತಾ ಇರೋದ್ರಿಂದ ಅವರು ಮರಳಿ ಬರುವ ಸಾಧ್ಯತೆ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂದರೆ ಒಂದು ಕಾರ್ಮಿಕ ಬಂಧನಗಳಲ್ಲಿ ಸ್ಪಷ್ಟತೆ ಬರ್ತಾ ಇರೋದ್ರಿಂದ ನಿಮ್ಮ ಮೌಲ್ಯವನ್ನು ತಿಳಿದಿದ್ದಾರೆ. ಹಾಗಾಗಿ ಆ ವ್ಯಕ್ತಿ ಈಗ ನಿಮ್ಮ ಸಂಬಂಧದಲ್ಲಿ ಗಟ್ಟಿಯಾಗಿ ಮುಂದುವರಿತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಅಂದ್ಕೊಳ್ತಾ ಇದ್ದೀರಾ, ನಾನು ತುಂಬ ಶ್ರಮ ಪಡ್ತಾ ಇದ್ದೀನಿ, ನನ್ನ ಶ್ರಮವನ್ನು ಯಾರೂ ಗುರುತಿಸ್ತಾ ಇಲ್ಲ ಅಂತೇಳಿ. ಆದರೆ ಅದು ಹಾಗಲ್ಲ. ನಿಮ್ಮ ಶ್ರಮವನ್ನು ಗುರುತಿಸ್ತಾ ಇದ್ದಾರೆ, ಆದರೆ ಅವರು ಇನ್ನೂ ನಿಮ್ಮಿಂದ ಏನೋ ಬಯಸ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಆ ವಿಚಾರದಲ್ಲಿ ಪರಿವರ್ತನೆ ನೀಡಲು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ನೀವು ಪ್ರಾಮಾಣಿಕವಾಗಿ ಸ್ವಲ್ಪ ಹೀಗೆ ನಿಷ್ಠೆಯಿಂದ ಪ್ರಾಮಾಣಿಕ ಒಂದು ಕೆಲಸದಿಂದ ಮುಂದುವರೆದ್ರೆ ಖಂಡಿತವಾಗಿ ನಿಮ್ಮ ಶ್ರಮವನ್ನು ಗುರುತಿಸಿ ಅವರು ನಿಮಗೆ ಬೆಲೆ ಬಾಳುವಂತಹ ಗೌರವವನ್ನು ನೀಡ್ತಾರೆ. ಅದು ನಿಮ್ಮ ಜೀವನಕ್ಕೆ ಭದ್ರತೆಯನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕಾಣಿಸ್ತಾ ಇದೆ. ನಿಮಗೆ ಏನು ಬೇಕು, ನಿಮ್ಮ ಆತ್ಮಕ್ಕೆ ಏನು ಬೇಕು ಅಂಥೇಳಿ ಈಗ ನಿಮಗೆ ಸ್ಪಷ್ಟವಾಗ್ತಾ ಇದೆ. ಅದು ಮೌನ, ಧ್ಯಾನ, ಕೃತಜ್ಞತೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ತಾ ಇರೋದ್ರಿಂದ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟವಾದ ನಿರ್ಧಾರ ತಗೊಳ್ಳೋಕ್ಕೆ ಸಾಧ್ಯವಾಗ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ ನೀವು ಮೌನವಾಗಿದ್ದೀರಾ, ಕೆಲವು ಜನರ ಎದುರಿಗೆ ಮೌನವಾಗಿದ್ದೀರಾ. ಆದರೂ ಕೂಡ ನಿಮ್ಮ ಶಕ್ತಿ ಅವರ ಎದುರಿಗೆ ಮಾತನಾಡಲಿಕ್ಕೆ ಶುರು ಮಾಡಿದೆ. ಈಗ ನಿಮ್ಮ ಮೌಲ್ಯಕ್ಕೆ ನೀವೇ ಮಾನದಂಡವಾಗಿದ್ದೀರಾ. ಸ್ವಾಭಿಮಾನವೇ ನಿಮ್ಮ ಕಿರೀಟವಾಗಿ ಬದಲಾಗುತ್ತೆ. ನಿಮ್ಮ ಒಂದು ಸ್ಥಾನಕ್ಕಾಗಿರ್ಬೋದು, ಹಾಗೆ ಗೌರವಕ್ಕಾಗಿರ್ಬೋದು, ಪ್ರೀತಿಗಾಗಿರ್ಬೋದು, ನೀವು ಯಾರ ಹತ್ರನೂ ವಿನಂತಿ ಮಾಡ್ಕೊಳ್ಬೇಕಾಗಿಲ್ಲ, ಕೇಳ್ಕೊಳ್ಬೇಕಾಗಿಲ್ಲ. ನಿಮ್ಮ ಸ್ಥಾನ ನಿಮಗೆ ತಾನಾಗಿಯೇ ಸಿಕ್ಕೇ ಸಿಗುತ್ತೆ, ಗೌರವ ಪ್ರೀತಿಯೊಂದಿಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ. ಇದು ಕರ್ಮದ ಫಲವಾಗಿದೆ. ನಿಮಗಾಗಿ ಒಂದು ದೀರ್ಘಕಾಲದ ಸಂಪತ್ತು ನಿಮಗೆ ಸಿಗಬಹುದು. ಅದು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಹಣ ನಿಮಗೆ ಸಿಗ್ಬೋದು, ಇಲ್ಲ ಎಲ್ಲಾದರೂ ನೀವು ಲೋನಿಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂದರೆ ಅಲ್ಲಿ ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಹಣ ಸಿಗ್ಬೋದು. ಅದರಿಂದ ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೋದು. ಅದು ದೀರ್ಘಕಾಲದ ಸಂಪತ್ತಾಗಿ ಪರಿವರ್ತನೆ ಆಗ್ಬೋದು. ಅಂದರೆ ಅಷ್ಟೊಂದು ಉನ್ನತಿ ನಿಮಗೆ ಆ ವಿಚಾರದಿಂದ ನಿಮಗೆ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ. ಖಂಡಿತ ನೀವು ಅಂದ್ಕೊಂಡಿದ್ದು ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಅದು ಯಾವುದೇ ರೀತಿಯಾಗಿರ್ಬೋದು, ನೀವು ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಆ ಪ್ರಯತ್ನ ಫಲ ಕೊಡುತ್ತೆ. ಹಾಗೆ ಇಲ್ಲಿ ನಿಮ್ಮ ಕುಟುಂಬದ ಸುಖ, ನಿಮ್ಮ ವಂಶ ಪಾರಂಪರ್ಯದ ಭಾಗ್ಯವನ್ನು ಸ್ಥಿರಗೊಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಆದಷ್ಟು ಬೇಗನೆ ನೀವು ತಾಯಿಯಾಗುವ ಸೂಚನೆ ಸಿಗ್ತಾ ಇದೆ. ಈಗಾಗಲೇ ಅದು ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ರಿಸಲ್ಟ್ ಆಗ್ತಾ ಇದೆ. ಸ್ಥಿರ ಜೀವನ, ಗೌರವ, ಭದ್ರ ಭವಿಷ್ಯ ನಿಮಗೋಸ್ಕರ ಬಾಬಾರವರು ರೂಪಿಸಿಕೊಡ್ತಾ ಇದ್ದಾರೆ. ಯಾಕಂದರೆ ಗುರುವಿನ ಶರಣದಲ್ಲಿ ನೀವಿದ್ದೀರಾ. ಈಗೇನು ನಿಮ್ಮಲ್ಲಿ ನೀವು ಮೂಡಿಸ್ಕೊಳ್ತಾ ಇದ್ದೀರಾ, ಒಂದು ಒಳ್ಳೆಯ ಯೋಜನೆ ಆಗಿರ್ಬೋದು, ಉದ್ದೇಶಗಳಾಗಿರ್ಬೋದು, ಅದರ ಕರ್ಮ ಆಗಿರ್ಬೋದು, ದಯೆ ಆಗಿರ್ಬೋದು, ಕರುಣೆ, ಪ್ರೇಮ, ಸೇವೆ, ಹಾಗೆ ಮಾನವೀಯತೆ, ಮನುಷ್ಯತ್ವದ ಮೌಲ್ಯಗಳು ಈಗ ನಿಮಗೆ ಸ್ಥಿರತೆಯನ್ನು ತಂದುಕೊಡದೇ ಇರಬಹುದು. ಅಂದರೆ ಇಷ್ಟೆಲ್ಲ ಒಳ್ಳೆಯ ಸೇವೆಗಳನ್ನು ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಯಾವುದೇ ರೀತಿ ಪರಿವರ್ತನೆ ಆಗಿಲ್ಲ ಅಂತೇಳಿ ಎಲ್ಲೋ ಒಂದು ರೀತಿ ನಿರಾಶೆ ನಿಮ್ಮ ಮನಸ್ಸಲ್ಲಿ ಮೂಡಿದರೂ ಕೂಡ ನೀವು ಕಟ್ಟುತ್ತಿರುವುದು ಕೇವಲ ಇಂದಿನ ಒಂದು ಪುಣ್ಯವನ್ನಲ್ಲ, ಮುಂದಿನ ಪೀಳಿಗೆವರೆಗೂ ಅದು ಉಳಿಯುತ್ತೆ. ಆ ರೀತಿಯಾಗಿ ನೀವು ಪ್ರೇರಣೆಯಾಗ್ತೀರಾ. ಹಾಗೆ ನಿಮ್ಮ ಒಂದು ಪರಿವರ್ತನೆ ಕ್ಷಣದಲ್ಲಿ ಸಾಕು. ಆದರೆ ನೀವೇ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಅನುಮಾನವನ್ನು, ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಎಷ್ಟೆಲ್ಲ ಶ್ರಮ ಪಡ್ತಾ ಇದ್ರು ಕೂಡ ಯಾಕೆ ಹೀಗಾಗ್ತಾ ಇದೆ, ಕಷ್ಟಪಡ್ತಾ ಇದ್ರು ಕೂಡ ಯಾಕೆ ಹೀಗಾಗ್ತಾ ಇದೆ, ಹಾಗೆ ಬಾಬಾರವರಲ್ಲಿ ವಿಶ್ವಾಸ ಇಟ್ಟು ನಡೀತಾ ಇದ್ರು ಕೂಡ ಯಾಕೆ ಈ ಅಡೆತಡೆ, ಯಾಕೆ ಇದ್ದಕ್ಕಿದ್ದಾಗೆ ಅನಾರೋಗ್ಯದ ಸಮಸ್ಯೆ ಉಂಟಾಯಿತು, ಯಾಕೆ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಅಡೆತಡೆ ಉಂಟಾಗ್ತಾ ಇದೆ, ಕೈಗೆ ಸೇರಬೇಕಾಗಿದ್ದ ಹಣ ಇನ್ನೂ ಯಾಕೆ ಸೇರ್ತಾ ಇಲ್ಲ, ಯಾವುದೋ ಒಂದು ವಿಚಾರದಲ್ಲಿ ಅಡೆತಡೆ ಉಂಟಾಗ್ತಾ ಇದೆಯಲ್ಲ ಅನ್ನೋ ಪ್ರಶ್ನೆ ನಿಮ್ಮನ್ನು ನೀವು ಮಾಡ್ಕೊಳ್ತಾ ಇದ್ದೀರಾ. ಅದನ್ನು ಭಗವಂತನಿಗೂ ಸಲ್ಲಿಸ್ತಾ ಇದ್ದೀರಾ. ಆದರೆ ಇದು ಹಿಂದಿನ ಕರ್ಮವನ್ನು ಸೂಚಿಸ್ತಾ ಇದೆ. ಹಾಗಾಗಿ ಇಲ್ಲಿ ಕೆಲವೊಂದು ಪಾಠ, ಹಾಗೆ ಕೆಲವೊಂದು ಕರ್ಮಗಳನ್ನು ನೀವು ಬಿಡುಗಡೆಗೊಳಿಸಲೇಬೇಕು. ಪಾಠ ಕಲಿತ ಮೂಲಕವೇ ಅದರ ಒಂದು ಬಿಡುಗಡೆ ಉಂಟಾಗೋದು. ಹಾಗಾಗಿ ಇಲ್ಲಿ ಪಾಠ ಸಿಗ್ತಾ ಇದೆ. ಇದರಿಂದ ನಿಮ್ಮ ಪ್ರೀತಿ ಸ್ಥಿರವಾಗುತ್ತೆ, ಹಣ ಭದ್ರವಾಗ್ತಾ ಇದೆ, ಆತ್ಮ ಶಾಂತವಾಗ್ತಾ ಇದೆ, ಪರಿವರ್ತನೆ ಮುಂದಿನ ದಿನಗಳಲ್ಲಿ ನೀವು ಕಾಣ್ತೀರಾ.
ಈಗ ನೀವು ಸದ್ಯದರಲ್ಲಿ ಅನುಭವಿಸ್ತಾ ಇರುವ ನೋವುಗಳಾಗಿರ್ಬೋದು, ಕೆಲವು ತೊಂದರೆಗಳು, ಸಮಸ್ಯೆಗಳು ಕಾರ್ಮಿಕ ಪಾಠಗಳ ಕ್ಲಿಯರಿಂಗ್ ಕಾರಣದಿಂದ ಆಗ್ತಾ ಇದೆ. ಆತುರದ ನಿರ್ಧಾರಗಳನ್ನು ತಗೊಳ್ಬೇಡಿ. ಹೆಚ್ಚು ಹೊಣೆಗಾರಿಕೆ ತೆಗೆದುಕೊಳ್ಳುವುದು ಬಿಟ್ಟುಬಿಡಿ. ಎಲ್ಲವನ್ನು ನಾನೇ ನಿಭಾಯಿಸಬೇಕು ಅನ್ನುವ ಮನೋಭಾವವನ್ನು ಕೂಡ ಬಿಟ್ಟುಬಿಡಬೇಕು. ಭಾವನಾತ್ಮಕವಾಗಿ ಹೇಳಲಾಗದ ನೋವು ನಿಮ್ಮೊಳಗೆ ಇದೆ. ಆ ನೋವನ್ನು ನೀವು ಹೀಲ್ ಮಾಡಿಕೊಳ್ಳೇಬೇಕು. ಹಾಗಾಗಿ ಸ್ವಲ್ಪ ಧ್ಯಾನ ಮಾಡಿ, ಗುರುವಿನ ಶರಣದಲ್ಲಿ ಅವರ ಸ್ಮರಣೆ ಮಾಡೋದಾಗಿರ್ಬೋದು, ನಿಮ್ಮನ್ನು ನೀವು ಕಾಳಜಿ ಮಾಡೋದು, ಪ್ರೀತಿ ಮಾಡೋದು, ಗೌರವ ಕೊಡೋದನ್ನು, ಹಾಗೆ ಸ್ವಲ್ಪ ಎಲ್ಲಾದರೂ ವ್ಯಾಯಾಮ, ತಿರುಗಾಟ, ಹಾಗೆ ವಾಕಿಂಗ್ ಮಾಡುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಹಾಗೆ ಮಂದಿರಕ್ಕೆ ಹೋಗುವ ಅಭ್ಯಾಸವನ್ನು ಮಾಡಿಕೊಂಡಾಗ ಅಲ್ಲಿನ ಸಕಾರಾತ್ಮಕ ಊರ್ಜೆಗಳು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡುತ್ತೆ, ಮನಸ್ಸಿಗೆ ಶಾಂತಿ ಕೊಡುತ್ತೆ. ಇದು ಶಿಕ್ಷೆ ಅಲ್ಲ, ಬಲವರ್ಧನೆ ಹಾಗೆ ಪರಿವರ್ತನೆಯಾಗಿದೆ. ಮುಂದಿನ 3 ತಿಂಗಳ ಒಳಗೆ ನಿಮ್ಗೇನೀಗ ಒತ್ತಡ ಇದೆಯಲ್ಲ, ಸಮಸ್ಯೆ ಇದೆಯಲ್ಲ, ಅದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಹಣದ ವಿಚಾರದಲ್ಲಿ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಲ್ಲ, ಹಣ ಕಾಣಿಸ್ತಾ ಇದೆ ಆದರೆ ಕೈಗೆ ಬರ್ತಾ ಇಲ್ಲಲ್ಲ, ಆ ಒತ್ತಡ ನಿಧಾನವಾಗಿ ಕಡಿಮೆ ಆಗುತ್ತೆ. ಅದಕ್ಕೆ ಅಷ್ಟು ಸಮಯ ತಗೊಳುತ್ತೆ. ಅದು ನಾಳೆನೇ ಆಗ್ಬೋದು, ನಾಡಿದ್ದೇ ಆಗ್ಬೋದು. 3 ತಿಂಗಳ ಒಳಗೆ ನಿಮಗೆ ಅದರ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ಮರಳಿ ಬಂದೇ ಬರುತ್ತೆ ನಿಮಗೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಡಚಣೆ ಇದ್ದ ಕೆಲಸ ಮತ್ತೆ ಚಲನೆ ಪಡೆದುಕೊಳ್ಳುತ್ತೆ. ಯಾವ ವಿಚಾರದಲ್ಲಿ ಅಡೆತಡೆ ಉಂಟಾಗಿತ್ತಲ್ಲ, ಆ ಕೆಲಸ ಚಾಲನೆ ಒಳಗಾಗತ್ತೆ. ಹೊಸ ಅವಕಾಶ ಅಥವಾ ಹೊಸ ಜವಾಬ್ದಾರಿ ನಿಮ್ಮ ಹೆಗಲೇ ಇರುತ್ತೆ. ಅದನ್ನು ಭಾರ ಅಂತೇಳಿ ಅಂದ್ಕೊಳ್ಬೇಡಿ. ಕೇವಲ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳಿ. ಖಂಡಿತವಾಗಿಯೂ ಅದು ಆದಷ್ಟು ಬೇಗನೆ ನೀವು ಆ ಜವಾಬ್ದಾರಿಯಿಂದ ಹೊರಗೆ ಬರ್ತೀರಾ. ಅಂದರೆ ಅದು ಪೂರ್ಣಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತದೆ. ಹಣ ನಿಧಾನವಾಗಿ ಆದರೆ ಸ್ಥಿರವಾಗಿ ನಿಮ್ಮಡಿಗೆ ಬಂದೇ ಬರುತ್ತೆ, ಅದು ನಿಲ್ಲತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತದೆ. ಹಾಗಾಗಿ ಆತುರ ಬೇಡ, ಯಾರ ಮೇಲೆ ಕೋಪನೂ ಬೇಡ, ಯಾರಿಗೂ ಏನು ಮಾತನಾಡೋದು ಬೇಡ, ಜಗಳನೂ ಬೇಡ. ಖಂಡಿತ ಒಂದು ಸ್ವಲ್ಪ ಮೌನವಾಗಿದೆ, ಇಷ್ಟೇ ದಿನ ತಡ್ಕೊಂಡಿದ್ದೀರಾ, ವರ್ಷಗಳೇ ತಡ್ಕೊಂಡಿದ್ದೀರಾ, ಇನ್ನು ಸ್ವಲ್ಪ ಮೌನವಾಗಿದ್ದರೆ ಖಂಡಿತ ಆ ವಿಚಾರದಲ್ಲಿ ಒಂದು ಪರಿವರ್ತನೆ ನಿಮಗೆ ಶುರುವಾಗುತ್ತೆ ಹೊಸದಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಿದೆ. ತಪ್ಪು ಅರ್ಥಗಳ ನಿವಾರಣೆ ಕೂಡ ಉಂಟಾಗುತ್ತೆ. ಕಾರ್ಮಿಕ ಸಂಬಂಧಗಳಲ್ಲಿ ಸತ್ಯ ಹೊರಗೆ ಬರುತ್ತೆ. ನಿಮ್ಮ ಮೌಲ್ಯ ಅರಿಯದವರು ನಿಮ್ಮಿಂದ ದೂರವಾಗ್ತಾರೆ. ಇದು ಗುರುವಿನ ನಿರ್ಧಾರವಾಗಿದೆ. ಹಾಗೆ ಹೊಸ ಅಥವಾ ಶುದ್ಧ ಸಂಬಂಧಕ್ಕೆ ದಾರಿ ತಾನಾಗೇ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಿದ್ರೆ ಬರ್ತಾ ಇಲ್ಲ, ತಲೆಯಲ್ಲಿ ಏನೋ ಒಂದು ರೀತಿಯ ಒತ್ತಡ, ಕೋಪ ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ಎಲ್ಲೋ ಒಂದು ರೀತಿಲಿ ಯಾಕೆ ಹೀಗೆ ಅನ್ನುವ ಕೋಪ ಕೂಡ ಕಾಡಿಸ್ತಾ ಇದೆ. ಆದರೆ ಆ ಕೋಪವನ್ನು ನೀವು ದೂರ ತಳ್ಳಲೇಬೇಕು. ಹಾಗೆ ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ವಿಶ್ರಾಂತಿ ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವೊಂದು ಸೂಚನೆಗಳು ಸಿಗ್ತಾ ಇದ್ದಾವೆ. ಅದಕ್ಕೆ ತಕ್ಕ ಹಾಗೆ ಧ್ಯಾನಕ್ಕೆ ನೀವು ಮೊರೆ ಹೋಗಿ, ಧ್ಯಾನದಲ್ಲಿ ಯಾವ ವಿಚಾರ ಬಗೆಹರಿಬೇಕು ಅಂತೇಳಿ ನೀವು ಅಂದ್ಕೊಳ್ತಿದ್ದೀರಲ್ಲ, ಅದನ್ನು ಮ್ಯಾನಿಫೆಸ್ಟ್ ಮಾಡಿ, ಅದನ್ನು ನಿಮ್ಮ ಕಣ್ಣೆದುರಿಗೆ ತಂದಿಟ್ಕೊಂಡು, ನಾನು ಕುಸ್ತಿಲ್ಲ, ರೂಪಾಂತರಗೊಳ್ತಾ ಇದ್ದೀನಿ, ನನ್ನ ಕಷ್ಟವೇ ನನ್ನ ಶಕ್ತಿಯಾಗಿದೆ ಅನ್ನೋ ರೀತಿಯಲ್ಲಿ ನೀವು ದೃಢ ವಿಶ್ವಾಸದಿಂದ ಇದ್ದೀರಾ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಹೊಸ ಒಂದು ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಕೆಲವರ ಸಹಾಯ ಕೂಡ ಸಿಗುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಸ್ವತಂತ್ರತೆ ಕೂಡ ನಿಮಗೆ ಬರುತ್ತೆ. ಸುಲಭವಾದ ಜೀವನಕ್ಕಿಂತ ಆಳವಾದ ಪರಿವರ್ತನೆಯ ಜೀವನದಿಂದ ನೀವು ಬಂದವರು. ಹಾಗೆ ಸ್ವಭಾವ ನಿಮ್ಮ ಜೀವನದಲ್ಲಿ ಕೆಲವೊಂದು ಸ್ವಾಭಿಮಾನವನ್ನು ಹೆಚ್ಚು ಬಯಸ್ತಾ ಇದೆ. ನಾಯಕತ್ವದ ಗುಣ ನಿಮ್ಮಲ್ಲಿದೆ. ಆದರೆ ಕೆಲವೊಂದು ವಿಚಾರದಲ್ಲಿ ಜನರ ನಂಬಿಕೆ ಬೇಗ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಜನರನ್ನು ಮೆಚ್ಚಿಸಿ ಎಷ್ಟೇ ಏನೇ ಮಾಡಬೇಕು ಅಂತ ಹೊರಟರೂ ಕೂಡ ಅಲ್ಲಿ ಯಾವುದೋ ರೀತಿಯಲ್ಲಿ ಅವರ ಮೆಚ್ಚುಗೆಗೆ ನೀವು ಪಾತ್ರರಾಗುವುದಿಲ್ಲ. ಹಾಗಾಗಿ ಭಗವಂತನ ನಂಬಿಕೆಯನ್ನು ನೀವು ಗಳಿಸಿದ್ರೆ, ಅಂದರೆ ಅವರ ಮೆಚ್ಚುಗೆಗೆ ನೀವು ಪಾತ್ರರಾದರೆ ಜೀವನದಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಆಶೀರ್ವಾದ ಸಿಕ್ಕ ಹಾಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಜನರನ್ನು ಮೆಚ್ಚಿಸಿ ಬದುಕುವ ಗೋಜಿಗೆ ಹೋಗುವುದಕ್ಕಿಂತ ಭಗವಂತನನ್ನು ಮೆಚ್ಚಿಸುವ ಕಾರ್ಯಗಳನ್ನು, ಕರ್ಮವನ್ನು ಮಾಡಿ, ಅದೇ ಈಗ ನಿಮಗೆ ಒಳಿತು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಒಬ್ಬರಾಗಿ ಹೊರೆ ಹೊರುವ ಕರ್ಮ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ಆ ಕರ್ಮವನ್ನು ಹಂಚಬೇಕು. ಅಂದರೆ ಅವರವರ ಕರ್ಮವನ್ನು ಅವರವರೇ ಭೋಗಿಸ್ಬೇಕು. ಎಲ್ಲವನ್ನು ನಾನೇ ಸರಿಪಡಿಸ್ತೀನಿ ಅನ್ನುವ ಗೋಜಿಗೆ ಹೋಗಬೇಡಿ. ಮಾರ್ಗದರ್ಶನ ನೀಡಿ, ಹಾಗೆ ನಿಮ್ಮ ಬಗ್ಗೆ ನೀವು ಕಾಳಜಿ, ಗೌರವವನ್ನು ಇಟ್ಕೊಳ್ಳಿ. ಮೌನವಾಗಿರಿ ಕೆಲವೊಂದು ವಿಚಾರಗಳಲ್ಲಿ. ಆಗ ತನ್ನಿಂದ ತಾನೇ ಪರಿವರ್ತನೆಯನ್ನು ಕಾಣ್ತೀರಾ. ಆಗುವ ಅನಾಹುತವನ್ನು ಕೂಡ ನೀವು ತಪ್ಪಿಸ್ತೀರಾ. ನಿಮ್ಮ ಮೌನ ದುರ್ಬಲ ಅಲ್ಲ, ನಿಮ್ಮ ಶಕ್ತಿ ನಿಮ್ಮ ಮೌನದಲ್ಲೂ ಕೆಲಸ ಮಾಡ್ತಾ ಇದೆ. ನಿಮ್ಮ ಗೌರವ ಯಾರ ಅನುಮತಿಗೂ ಅವಲಂಬಿತವಲ್ಲ, ಅದು ತನ್ನಿಂದ ತಾನೇ ನಿಮ್ಮನ್ನು ಹುಡುಕಿ ಬಂದೇ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತಾ ಇದೆ. ಒಟ್ಟಾಗಿ ಬಾಳುವ ಕನಸನ್ನು ಇಟ್ಕೊಂಡಿದ್ದೀರಾ. ಅದು ಮಕ್ಕಳ ಜೊತೆ ಆಗಿರ್ಬೋದು, ಇಲ್ಲ ತಾಯಿಯ ಜೊತೆ ಆಗಿರ್ಬೋದು, ಇಲ್ಲ ನಿಮ್ಮ ಗಂಡ ಪ್ರೇಮಿಗಳ ಜೊತೆ ಆಗಿರ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಆ ಕನಸನ್ನು ಕಾಣ್ತಾ ಇದ್ದೀರಾ. ಆದಷ್ಟು ಬೇಗನೆ ಆ ಕನಸು ಕೈಗೂಡುತ್ತೆ. ಯಾಕಂದರೆ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ಹಾಗೆ ನಿಮ್ಮ ಒಂದು ಶುದ್ಧ ಮನಸ್ಸಿಗೆ ಪರಿವರ್ತನೆ ಆದಷ್ಟು ಬೇಗನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಿ ಶನಿವಾರದ ದಿನ ಅಂತ ಇಲ್ಲಿ ನಿಮಗೆ ಒಂದು ಮೆಸೇಜ್ ಕೂಡ ಸಿಗ್ತಾ ಇದೆ ಪರಿಹಾರಕ್ಕೆ.
ಕೆಲವೊಂದು ಸಂಬಂಧಗಳಲ್ಲಾಗಿರ್ಬೋದು, ಕೆಲವೊಂದು ತಡೆ ಹಿಡಿದ ಬ್ಲಾಕೇಜ್ ಎನರ್ಜಿಯಲ್ಲಾಗಿರ್ಬೋದು, ಹಳೆಯ ಜನ್ಮದ ಸಾಲ ಈಗ ಮುಕ್ತಾಯವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇರೋದ್ರಿಂದ ನೀವು ಕಪ್ಪು ಎಳ್ಳಿನ ದಾನವನ್ನು ಇಲ್ಲ ಎಳ್ಳೆಣ್ಣೆಯ ದಾನವನ್ನು ಮಾಡೋದ್ರಿಂದ ತುಂಬ ಒಳಿತು. ಯಾವುದೇ ಆದರೂ ದೇವಸ್ಥಾನಕ್ಕೆ ಕೊಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ ಶನಿ ದೇವರ ದೇವಸ್ಥಾನಕ್ಕೆ ಕೊಟ್ಟರೆ ಇನ್ನೂ ಒಳ್ಳೆಯದು. ಯಾವ ವಿಚಾರದಲ್ಲಿ ಹಾಗೆ ಯಾರಿಂದ ಅನ್ಯಾಯವನ್ನು ಅನುಭವಿಸ್ತಾ ಇದ್ದೀರಲ್ಲ, ನ್ಯಾಯ ಖಂಡಿತ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಧೈರ್ಯವಾಗಿ ಮ್ಯಾನಿಫೆಸ್ಟ್ ಮಾಡಿ. ಇಷ್ಟು ವರ್ಷನೇ ಆಯಿತು, ನಾನು ಎಷ್ಟು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ, ಪೂಜೆ ಮಾಡ್ತಿದ್ದೀನಿ, ಆದರೂ ಕೂಡ ಪರಿವರ್ತನೆ ಆಗಿಲ್ಲ ಅಂತೇಳಿ ನೀವು ಅಂದ್ಕೊಳ್ಬೇಡಿ. ಒಂದೇ ಒಂದು ಕ್ಷಣ ಸಾಕು ಪರಿವರ್ತನೆಗೆ. ಹಾಗಾಗಿ ಅಲ್ಲಿಯವರೆಗೂ ನೀವು ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ, ತಾಳ್ಮೆಯಿಂದ, ಸಂಯಮದಿಂದ ವರ್ತಿಸಲೇಬೇಕು. ಇದು ನಿಮ್ಮ ಪರೀಕ್ಷೆನೂ ಆಗಿರ್ಬೋದು, ಹಾಗೆ ಒಂದು ಕರ್ಮದ ಎಂಡ್ ಕೂಡ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ನೀವೀಗ ಸ್ವಲ್ಪ ಸೌಮ್ಯವಾಗಿರಬೇಕು, ಮೌನವಾಗಿರಬೇಕು. ಹಾಗೆ ನಿಮ್ಮ ಹೋರಾಟವನ್ನು ನಿಲ್ಲಿಸಬೇಡಿ, ಪ್ರಾಮಾಣಿಕವಾಗಿ ಮುಂದುವರಿರಿ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜನ್ನು ಕೊಡ್ತಿದ್ದಾರೆ. ನಿಮ್ಮ ಜೀವನದ ಕಷ್ಟವೇ ನಿಮ್ಮ ಆತ್ಮಶಕ್ತಿಯಾಗಿದೆ. ಆ ರೀತಿ ಧೈರ್ಯದೊಂದಿಗೆ ಮುಂದುವರಿಯಲೇಬೇಕು. ಏಳು ಬೀಳುಗಳು ಬರ್ತಾನೆ ಇರ್ತವೆ. ಹಾಗಂತ ನೀವು ಇಲ್ಲೇ ಕುಗ್ಗಿ ಕುಳಿತರೆ ನೀವು ಯಾವುದನ್ನು ಸರಿಪಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸರಿಪಡಿಸಿಕೊಳ್ಳಲಾಗದ ಸಮಸ್ಯೆ ಕೂಡ ಇಲ್ಲಿಲ್ಲ. ಸಮಸ್ಯೆಗೆ ಕಾರಣ ನೀವೇ ಆಗಿರ್ತೀರ. ಅದನ್ನು ಅರ್ಥ ಮಾಡಿಕೊಂಡು ನೀವು ಕೆಲವು ನಿರ್ಧಾರಗಳನ್ನು ಬದಲಾಯಿಸಿಕೊಂಡು ಬದಲಾವಣೆಯ ಹೆಜ್ಜೆಯನ್ನು ಇಟ್ಟರೆ ಖಂಡಿತವಾಗಿಯೂ ನಿಮ್ಮ ಜೀವನ ರೂಪಾಂತರಗೊಳ್ಳುತ್ತೆ. ದೈವಿಕ ನ್ಯಾಯ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾಯಿದೆ. ನೀವು ಮಾಡಿದ ಪೂಜೆ, ವ್ರತ, ಸೇವೆಗಳು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಆದರೂ ಕೂಡ ಕೆಲವು ಸಂದೇಹಗಳು ಇರೋದರಿಂದ ನಿಮ್ಮ ಜೀವನದಲ್ಲಿ ಭಾರವೇ ಹೆಚ್ಚಾಗ್ತಾ ಇದೆ. ನಿಮ್ಮ ಭಾಗ್ಯವನ್ನು ಕಟ್ತಾ ಇದೆ. ಅಂದರೆ ನಿಮ್ಮ ಭಾಗ್ಯದಲ್ಲಿ ಇರೋದನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬ್ಲಾಕೇಜ್ಗಳು ಉಂಟಾಗ್ತಾ ಇರೋದು ನಿಮ್ಮ ಒಂದು ನಿರಾಶೆಯ ಭಾವ ಆಗಿರ್ಬೋದು, ಇಲ್ಲ ಕೊರಗಾಗಿರ್ಬೋದು, ಇಲ್ಲ ಏನೂ ಆಗೋದೇ ಇಲ್ಲ ನನ್ನ ಜೀವನದಲ್ಲಿ, ಯಾರೂ ನನಗೆ ಸಹಾಯ ಇಲ್ಲ ಅನ್ನೋ ರೀತಿಲಿ ನೀವು ಅಂದ್ಕೊಂಡಿದ್ದೀರಲ್ಲ, ಆ ಸಂದೇಹ ಆಗಿರ್ಬೋದು. ಮನುಷ್ಯರ ಸಹಾಯಕ್ಕಿಂತ ಭಗವಂತನ ಸಹಾಯ ನಿಮಗೆ ಸಿಗ್ತಾ ಇದೆ. ಅದರ ಮೇಲೆ ನಂಬಿಕೆ ಇಡಿ. ಖಂಡಿತ ನಿಮಗೆ ಯಾವುದಾದ್ರೂ ಮೂಲಕ ಅವರು ಬಂದು ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ. ಈ ವರ್ಷ ನಿಮಗೆ ಆಂತರಿಕ ಪರಿವರ್ತನೆಯನ್ನು ತರುತ್ತೆ. ಹೊರಗಿನ ಸ್ಥಿರತೆಯನ್ನು ತರುವ ವರ್ಷವಾಗಿದೆ. ಹಳೆಯ ಚಕ್ರಗಳು ಮುಕ್ತಾಯವಾಗಿ ದೀರ್ಘಕಾಲ ಉಳಿಯುವ ಹೊಸ ನೆಲೆ ನಿರ್ಮಾಣವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ಮೌನ ಶಕ್ತಿಯೇ ನಿಮ್ಮ ದೊಡ್ಡ ಆಯುಧ. ನೀವು ಕಳೆದುಕೊಂಡದ್ದು ನಿಮ್ಮನ್ನು ಕಾಪಾಡಲು ಹೊರಟಿತ್ತು. ಹಾಗಾಗಿ ಈಗಿನ ನಿಮ್ಮ ಉದ್ದೇಶಗಳು, ನಿಮ್ಮ ಕರ್ಮಗಳು ನಿಮ್ಮ ಭವಿಷ್ಯವನ್ನು ಉತ್ತಮಗೊಳಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಧಾನ ಆದರೂ ದೃಢವಾದ ಬೆಳವಣಿಗೆ ಕಾಣುತ್ತೆ. ಶ್ರಮಕ್ಕೆ ಗೌರವ ಮತ್ತು ಸ್ಥಿರ ಆದಾಯ ಕೊಡುತ್ತೆ. ದೀರ್ಘವಾಗಿ ಏನಾದರೂ ಹಣವನ್ನು ಹೂಡಿಕೆ ಮಾಡಬೇಕು, ಇಲ್ಲ ಮನೆಯಲ್ಲೇ ಸಣ್ಣ ಉಳಿತಾಯ ಮಾಡಬೇಕು ಅಂತ ಹೇಳಿ ಏನಾದರೂ ಅಂದ್ಕೊಂಡಿದ್ದೀರಾ ಅಂದರೆ ಫಲ ನೀಡುತ್ತೆ. ನಿಮ್ಮ ಹಣ, ಉಳಿತಾಯದ ಹಣ ಯಾವುದೇ ರೀತಿ ಖರ್ಚಾಗೋದಿಲ್ಲ. ನೀವೇನು ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ಅದು ಉಪಯುಕ್ತವಾಗಿ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಈ ವಿಚಾರ ರಿಸಲ್ಟ್ ಆಗ್ತದೆ. ಅಂದರೆ ಅದಕ್ಕೆ ಸೂಕ್ತವಾದ ಸಮಯವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸರಿಯಾದ ಯೋಜನೆ ಮುಂದುವರಿರಿ. ಇಂಟ್ಯೂಷನ್ ತೀವ್ರವಾಗ್ತಾ ಇದೆ. ಧ್ಯಾನ, ಮೌನ, ಪ್ರಾರ್ಥನೆಗಳಿಂದ ಕೆಲವು ಸ್ಪಷ್ಟತೆ ಸಿಗ್ತಾ ಇದೆ. ಆತ್ಮಶಕ್ತಿ ಜಾಗೃತದ ಹಂತದಲ್ಲಿದೆ. ಎಲ್ಲವನ್ನ ನಿಯಂತ್ರಿಸಬೇಕು ಅನ್ನುವ ಹವ್ಯಾಸವನ್ನು ಬಿಟ್ಬಿಡಿ. ಅನುಮಾನ ಮತ್ತು ಅತಿಯಾದ ಗುಪ್ತತೆಯ ಸಂಬಂಧಗಳಿಗೆ ಧಕ್ಕೆ ಉಂಟು ಮಾಡುತ್ತೆ. ಕೋಪದಲ್ಲಿ ಮಾತಾಡೋದನ್ನು ಬಿಟ್ಬಿಡಿ. ದೀರ್ಘ ಪರಿಣಾಮ ತರಬಹುದದು. ಹಾಗಾಗಿ ಅತಿಯಾದ ಒತ್ತಡ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ. ನಂಬಿಕೆ ಇರಲಿ. ಹಾಗೆ ನಿಮ್ಮ ಪ್ರೀತಿಯ ಮಧ್ಯೆ ಇರುವ ಕೆಲವೊಂದು ಸಂಬಂಧಗಳನ್ನು ಸುಧಾರಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನಿಸ್ತಾ ಇದ್ದೀರಾ. ಅದು ವೈಯಕ್ತಿಕ ಸಂಬಂಧ, ಪ್ರೇಮಿಗಳ ಸಂಬಂಧ ಆಗಿರ್ಬೋದು. ಆ ವಿಚಾರವನ್ನು ಯಾರಿಗೂ ಕೂಡ ನೀವು ತಿಳಿಸೋದು ಬೇಡ. ಹಾಗೆ ನೀವೇನು ನಿಮ್ಮ ಒಂದು ಭವಿಷ್ಯದ ಬಗ್ಗೆ ಕನಸನ್ನು ಇಟ್ಕೊಂಡಿದ್ದೀರಾ, ಹಾಗೆ ಉದ್ದೇಶವನ್ನು ಇಟ್ಕೊಂಡು ಮುಂದುವರಿತಾ ಇದ್ದೀರಲ್ಲ, ಕೆಲವೊಂದು ಸಾಧನೆ ಮಾಡಬೇಕು, ಗುರಿ ತಲುಪಬೇಕು, ಎಲ್ಲಿಗೋ ಹೋಗಬೇಕು, ಆ ರೀತಿಯೆಲ್ಲ ಒಂದು ಯೋಜನೆ ಹಾಕ್ಕೊಂಡಿದ್ದೀರಲ್ಲ, ಆ ಯೋಜನೆಯನ್ನು ಯಾರ ಬಳಿನೂ ಹೇಳಬೇಡಿ. ನಿಮ್ಮ ನಂಬಿಕೆ ಇದ್ದರೆ ನಿಮ್ಮ ತಾಯಿ ತಂದೆಯ ಬಳಿಗೆ ಹೇಳಿ. ಇಲ್ಲ ಅಂದರೆ ನೀವು ನಂಬಿದ ದೇವರ ಬಳಿ ಮಾತ್ರ ಹೇಳಿ. ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿನೂ ಕೆಲವೊಂದು ಸರಿ ಅದನ್ನು ಖುಷಿಯಿಂದ ಹೀಗೆ ನನ್ನ ಮಗು ಮಾಡುತ್ತೆ ಅನ್ನೋ ರೀತಿಲಿ ಯಾರ ಹತ್ರನಾದರೂ ಹೇಳ್ಕೊಂಡ್ರು ಅಂತ ಅಂದರೂ ಕೂಡ ಅವರ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಇದ್ರೋ, ಯಾವ ಉದ್ದೇಶವನ್ನು ಹೊಂದಿ ನೀವು ಮುಂದೆ ಹೋಗ್ತಾ ಇದ್ದೀರಲ್ಲ, ಆ ಉದ್ದೇಶವನ್ನು ಯಾರ ಹತ್ರನೂ ಹೇಳ್ಕೊಳ್ಳೋದು ಬೇಡ. ಅದಾದಮೇಲೆ ಅವರಿಗೆ ತಿಳಿಯುತ್ತೆ. ಅದೇ ರೀತಿ ನೀವು ಮುಂದುವರಿಬೇಕು ಈಗಿನ ಎನರ್ಜಿಯ ಪ್ರಕಾರ ಅಂತೇಳಿ ಕಾಣಿಸ್ತಾ ಇದೆ. ನಿಮ್ಮ ಮನೆಯವರು ನಿಮಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ಇಲ್ಲ ಅಂದರೆ ಯಾರನ್ನೋ ಬೇರೆಯವ್ರನ್ನ ಮದುವೆ ಆಗಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ. ಆದರೆ ನಿಮ್ಮ ನೋವನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಷ್ಟು ದಿನ ನಿಮ್ಮ ಜೊತೆ ಸಂಸಾರ ಮಾಡಿ ಮೂರನೇ ಸಂಬಂಧಕ್ಕೆ ಆಸೆ ಪಡ್ತಾ ಇದ್ದಾರೆ ಅಂಥೇಳಿ ಇಲ್ಲಿ ನೀವು ತುಂಬ ಅಳ್ತಾ ಇದ್ದೀರಾ, ಕೊರಗ್ತಾ ಇದ್ದೀರಾ. ಭಗವಂತನಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ. ಬಾಬಾರವರನ್ನು ನಂಬಿ ಆ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಖಂಡಿತ ನೀವು ಅಂದ್ಕೊಂಡ ಹಾಗೆ ಅಲ್ಲಿ ಏನೂ ಆಗೋದಿಲ್ಲ. ಯಾಕಂದರೆ ನಿಮ್ಮ ನಂಬಿಕೆ ಗೆಲ್ಲತ್ತೆ. ಅವರ ಉದ್ದೇಶ ಈಡೇರುವುದಿಲ್ಲ. ಅವರು ಯಾವುದೇ ರೀತಿ ನಿಮಗೆ ಮೋಸ ಮಾಡಬೇಕು ಅಂತ ಹೇಳಿ ಬಯಸಿದಷ್ಟು ಅವರ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಗೊಂದಲಗಳು ಹೆಚ್ಚಾಗ್ತವೆ ಹೊರತು, ಅಸ್ಪಷ್ಟತೆ ಮೂಡುತ್ತೆ ಹೊರತು, ಅವರು ಯಾವುದೇ ಕಾರಣಕ್ಕೂ ಮೂರನೇ ಸಂಬಂಧದಲ್ಲಿ ಒಂದಾಗೋದಿಲ್ಲ.
ಏನೇ ಅವರು ಭೌತಿಕ ಸುಖವನ್ನು ಅನುಭವಿಸಿದ್ರು ಕೂಡ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಅವರು ನಿಮ್ಮ ಥರ ಅವರನ್ನು ಮದುವೆ ಆಗಿ ಜೀವನ ಕೊಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ನೀವೇ ಅವರಿಗೆ ಸ್ಥಿರ, ಹಾಗೆ ಅವರು ನಿಮ್ಮ ಬಳಿ ಮರಳಿ ಬಂದೇ ಬರ್ತಾರೆ. ಸ್ವಲ್ಪ ಸಮಯ ತಗೊಳುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದೆ ಅಂದರೆ, ನೀವು ತಾಯಿ ಮಗು ಏನಾದರೂ ದೂರ ಆಗಿದ್ದರೆ ಖಂಡಿತವಾಗಿಯೂ ತಾಯಿ ಮಕ್ಕಳ ಸಂಬಂಧದಲ್ಲಿ ತುಂಬ ಸುಧಾರಣೆ ಕಾಣ್ತೀರ. ಹಾಗೆ ನಿಮಗೆ ಏನಾದರೂ ಆ ರೀತಿ ವಿಚಾರದಲ್ಲಿ ತುಂಬ ನೋವಾಗಿದೆ, ನಾವು ಅವರನ್ನು ಸೇರಬೇಕು, ನಮ್ಮ ಮಕ್ಕಳು ನಮ್ಮ ಮನೆಗೆ ಬರಬೇಕು, ಇಲ್ಲ ನಾನು ಅವ್ರ ಜೊತೆ ಮಾತನಾಡಬೇಕು, ಬಹಳ ದಿನ ಆಗಿದೆ, ಆ ಎಲ್ಲ ರೀತಿ ನಿಮ್ಮ ಎಲ್ಲ ನೋವುಗಳಿಗೆ ಪರಿಹಾರ ನೀವು ಇಲ್ಲಿ ಹಾಲಿನ ದಾನವನ್ನು ಮಾಡಿ, ಹಾಗೆ ನಿಮ್ಮ ಮಕ್ಕಳನ್ನು ನಿಮ್ಮ ಒಂದು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಅವರಿಗೋಸ್ಕರ ಒಂದು ಪ್ರೇ ಮಾಡಿ. ಖಂಡಿತವಾಗಿಯೂ ಅವರ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಅವರು ನಿಮಗೆ ಫೋನ್ ಮಾಡ್ಬೋದು, ಮಾತಾಡ್ಬೋದು, ನೋಡಲಿಕ್ಕೂ ಬರ್ಬೋದು. ಹಾಗೆ ಹದಗೆಟ್ಟ ನಿಮ್ಮ ಸಂಬಂಧಗಳು, ಪರಿಸ್ಥಿತಿಗಳು ಬದಲಾವಣೆಯನ್ನು ಕಾಣ್ತವೆ. ಇದೇ ಬ್ಲೆಸ್ಸಿಂಗ್ ಈ ಹುಣ್ಣಿಮೆ ನಿಮಗೆ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಿದೆ. ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ಅದು ನಿಮಗೆ ಈ ಸಮಯದಲ್ಲಿ ಉಡುಗೊರೆ ಕೊಡ್ತಾ ಇದೆ. ನಿಮ್ಮ ಒಂದು ಬಾಂಧವ್ಯದಲ್ಲಿ ಹೊಸ ಸಂತೋಷ, ಒಂದು ನಂಬಿಕೆಯನ್ನು ತರುವ ಮೂಲಕ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳುವ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.